ಜೈ ಸಿಯಾರಾಮ್ ಎಲ್ಲರಿಗೂ. ಇವತ್ ನಮ್ ರಾಯಬಾಗ್ದವ್ರ ತಾತೆಗಳು ಹೊಲದಾಗ ಅರಿಶಿನ ಬಿತ್ತನೆ ಮಾಡೋರದಾರ್ರಿ. ಅದಕ್ಕೆ ಬೆಳಿಗ್ಗೆ ನಾ ಮತ್ತ ಅಣ್ಣ ಗಾಡಿ ತಗೊಂಡ್ ಹೋಗುವಾಗ ಮಾಂಜರಿದಾಗ ನನ್ ಸಬ್ಸ್ಕ್ರೈಬರ್ ಸಿಕ್ರಿ. ಅವ್ರ ಜೊತೆ ಮಾತಾಡಿ ಚಾ ಕುಡ್ದ ಅಲ್ಲಿಂದ ರಾಯಬಾಗ್ ಬಂದ ಪೌನ್ಯಾರ್ ಮನಿಗ್ ಖಾಲಿ ಕೈಲಿ ಹೋಗೋದ್ ಚಲೋ ಅನ್ಸುಲ್ರಿ ಅಣ್ಣನ. ಅದಕ್ಕೆ ಬೇಕರಿದಾಗ ಬಿಸ್ಕೆಟ್ ತಗೊಂಡ ಮನಿಗ್ ಬಂದ್ ಶರ್ಬತ್ ಕುಡ್ದುರಿ. ಅಷ್ಟು ಜನ ಅರಿಶಿನ ಬಿತ್ತನೆ ಮಾಡಕ ಟ್ರಾಕ್ಟರ್ ಬಿ ಬಂತು. ಅಣ್ಣನ ಡ್ರೆಸ್ ಚೇಂಜ್ ಮಾಡಿ ಗಾಡಿ ತಗೊಂಡ ಹೊಲಕ್ ಬಂದುರಿ. ಇವಾಗ ನೋಡತ್ತೀರಿ ನೋಡ್ರಿ, ಇದ ಮಷೀನ್ಲಿ ಅರಿಶಿನ ಬಿತ್ತನೆ ಮಾಡ್ತಾರೆ. ಅದಾಗನ ಅರಿಶಿನ ಬಿತ್ತನೆ ಮಾಡಕ್ ಚಾಲು ಮಾಡಿರಿ. ಅರಿಶಿನ ಯಾವ ತರ ಬಿತ್ತನೆ ಮಾಡ್ತಾರ ಅಂದ್ರಿ, ಮೊದಲು ಮಷೀನ್ ದಾಗ ಚಿಲ್ಗೋದನು ಅರಿಶಿನ ಗಡ್ಡಿ ಸುರಿತಾರ್ರಿ. ಆಮೇಲೆ ಆ ಮಷೀನ್ ಇಲ್ದಿದ್ರ ಒಂದೊಂದು ಗಡ್ಡಿಗಳನ್ನ ತಗೊಂಡ ಮೊದಲು ಮುಂದೆ ಗಳೆ ಹೊಡ್ಕೊತೋಗಿ ಅದ್ರಾಗ ಬೀಜ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಆಮೇಲೆ ಬೋದ್ ಸಫಾಯಿ ಮಾಡ್ತಿದ್ರಿ. ಹಿಂದಿಂದ ಮಳಿ ಬರ್ಕತ್ತಾನ ಟ್ರಾಕ್ಟರ್ ದಾಗ ಕುಂತ. ಆಮೇಲೆ ಮಳಿ ಬಂದಾಗ ನಮ್ 3 ಗಂಟೆ ತನ ಬಿತ್ತನೆ ಮಾಡಿ ನಂಗೆ ಹಸು ಆಗಿತ್ತು ರೀ. ಅಣ್ಣ ಅಲ್ಲಿಂದ ಮನಿಗ್ ಬಂದ ಊಟ ಮಾಡಿ ವಾಪಸ್ ಬಂದ ಮಷೀನ್ ಮೇಲೆ ನಿಂತ ಬಿತ್ತನೆ ಮಾಡ್ತಿದ್ರಿ. ಅಷ್ಟು ತನ ಮಷೀನ್ ಜಾಮ್ ಆಗಿ ಪಟ್ಟಿಗಳು ತಿರ್ಗೋದು ಬಂದೈತ್ರಿ. ಅದಕ್ಕ ಡ್ರೈವರ್ ದವ್ರದ್ದು ಅದ ಅರ್ಶಿನ್ಲಿ ಎಲ್ಲಿ ಜಾಮ್ ಆಗಿತ್ತು ಅದನ್ನ ಕ್ಲೀನ್ ಮಾಡಿ ಮತ್ತೆ ಚಾಲು ಮಾಡಿರಿ. ಸಾಯಂಕಾಲ 5 ಗಂಟೆಗೆ ಎಲ್ಲರಿಗೂ ಚಾ ಬೇಕಾಗಿತ್ರಿ. ಅಣ್ಣ ಸೈಕಲ್ ತಗೊಂಡ ಮೌಸಿಗಳ ಮನಿಗೆ ಹೋಗಿ ಎಲ್ಲರಿಗೂ ಚಾ ತಗೊಂಡ್ ಬಂದ್ ಕೊಟ್ಟನು. ಇವಾಗ ಅರಿಶಿನ ಬಿತ್ತನೆ ಮಾಡೋದು ಮುಗಿತ್ರಿ. ಇನ್ನು ಇಲ್ಲಿಂದ ಮನಿ ಹೋಗ್ರಿ ಅಂತ. ಅಲ್ಲಿಂದ ನಮ್ಮ ಊರಿಗೆ ವಾಪಸ್ ಬರುವಾಗ ರಾಯಬಾಗ್ ಹನುಮಂತ